ಗೌರವಾನ್ವಿತ ಸದಸ್ಯರು ಕೇಳಿದ್ದು ಅರಣ್ಯ ಪ್ರದೇಶದಲ್ಲಿ ಸಾಗುವಳಿ ಮಾಡಿಕೊಂಡು ವಾಸಿಸುತ್ತಿದ್ದ ಬುಡಕಟ್ಟು ಜನರ ಕುಟುಂಬಗಳನ್ನು ಸರ್ಕಾರ ಅರಣ್ಯ ಇಲಾಖೆಯ ಬೇರೆ ಬೇರೆ ಬೃಹತ್ ಯೋಜನೆಗಳ ಕಾರಣಕ್ಕಾಗಿ ಒಕ್ಕಲೆಬ್ಬಿಸುವ ಕಾರ್ಯ ನಡೆಸುತ್ತಿರುವುದು ಅಂತ ಕೇಳಿದ್ದೀರಿ. ನೀವು ಈಗೇನು ಕೇಳ್ತಾ ಇದ್ದೀರಿ, ನೀವು ಪ್ರಶ್ನೆ ಕೇಳಿದ್ದು ಒಂದು, ಈಗ ನೀವು ಹೇಳ್ತಾ ಇರುವಂಥದ್ದು ಬೇರೆ ಬೇರೆ. ಇವತ್ತು ಅದಕ್ಕೆ ಕೇಳಿ ನೀವು ಏನು ಪ್ರಶ್ನೆ ಕೇಳಿದಿರಿ ಅದಕ್ಕೆ ನಮ್ಮ ಇಲಾಖೆಯವರು ಉತ್ತರ ನಾವು ಕೊಟ್ಟಿದ್ದೇವೆ. ನೀವು ಪ್ರಶ್ನೆ ಭಾಳ ಸ್ಪಷ್ಟವಾಗಿ ಕೇಳಬೇಕಾಗಿತ್ತು. ಇವತ್ತು ಅರಣ್ಯ ಇಲಾಖೆ ವತಿಯಿಂದ ಈಗಲೂ ಹೇಳ್ತಾ ಇದ್ದೇನೆ, ನಮ್ಮ ಕಡೆಯಿಂದ ಯಾವುದೇ ಅರಣ್ಯವಾಸಿಗಳಿಗೆ ಒಕ್ಕಲೆಬ್ಬಿಸಿಲ್ಲ ಇವತ್ತಿಗೂ. ಅಲ್ಲಿ ಯಾವಾಗ ಅರಣ್ಯ ಇಲಾಖೆ ವತಿಯಿಂದ ನಾವು ಇವತ್ತು ಅರಣ್ಯ ಅಭಯಧಾಮ ಅಂತೇಳಿ ನಾವೇನು ಘೋಷಣೆ ಮಾಡಿದ್ದೀವಿ, ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ದೀವಿ. ಆ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಯಾರ್ಯಾರು ಅರಣ್ಯವಾಸಿಗಳಲ್ಲಿ ಇದ್ರು ಅಲ್ಲಿ ಅಂಥವರಿಗೆ 2 ಪ್ಯಾಕೇಜ್ಗಳನ್ನು ಮಾಡಲಾಗಿದೆ. ಒಂದು ಪ್ಯಾಕೇಜ್ ವಿಶೇಷ ಪ್ಯಾಕೇಜ್ ಇವತ್ತು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಈ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಏನು ಸುಮಾರು 1300 ಪರಿವಾರಗಳಿದ್ದಾವೆ. ಅದರಲ್ಲಿ 300 ಪರಿವಾರಗಳಿಗೆ ಸ್ವ ಇಚ್ಛೆಯಿಂದ ನಾವು ಅರಣ್ಯದವರು ಒತ್ತಾಯಪೂರ್ವಕವಾಗಿ ಯಾರೇ ಅರಣ್ಯವಾಸಿಗಳಿಗೆ ಒಕ್ಕಲೆಬ್ಬಿಸುವಂಥದ್ದು ಆಗಿಲ್ಲ. ಯಾರು ಸ್ವ ಇಚ್ಛೆಯಿಂದ ಅರಣ್ಯದ ಒಳಗಡೆ ವಾಸ ಮಾಡ್ತಾ ಇದ್ದಾರೆ ಅಂಥವರು ನಾವು ಇವತ್ತು ರಿಲೋಕೇಟ್ ಆಗ್ತೀವಿ, ಬೇರೆ ಕಡೆ ನಮಗೆ ಮುಖ್ಯವಾಹಿನಿಗೆ ಹೋಗ್ತೀವಿ ಅಂತ ಹೇಳಿದರೆ ಅಂಥವರಿಗಾಗಿ ಇವತ್ತು ಒಂದು ಕುದುರೆಮುಖದಲ್ಲಿ ಒಂದು ವಿಶೇಷ ಪ್ಯಾಕೇಜ್ 2005ರಲ್ಲಿ ಸರ್ಕಾರ ಘೋಷಣೆ ಮಾಡಿದೆ. ಅದರಲ್ಲಿ ಸುಮಾರು 300 ಪರಿವಾರಗಳು ಈಗಾಗಲೇ ನಾವು ಅವರಿಗೆ ಸ್ಥಳಾಂತರ ಮಾಡಿದ್ದೇವೆ. ಇನ್ನೂ ಸುಮಾರು 300 ಪರಿವಾರಗಳು ಹೋಗಲಿಕ್ಕೆ ತಯಾರಿದ್ದಾರೆ. ಅದಕ್ಕೆ ಅನುದಾನದ ವ್ಯವಸ್ಥೆ ಮಾಡಬೇಕಾಗಿದೆ. ಆ 600 ಪರಿವಾರ ಬಿಟ್ಟು 700 ಪರಿವಾರಗಳು ಇನ್ನೂ ಅಲ್ಲೇ ಇದ್ದಾವೆ. ಇದೇ ರೀತಿಯಲ್ಲಿ 2ನೇ ಪ್ಯಾಕೇಜ್ ಏನಿದೆ ಅಂತ ಹೇಳಿದರೆ, ಇವತ್ತು ನಮ್ಮ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಮಾರ್ಗಸೂಚಿಗಳ ಪ್ರಕಾರ NTCA ಗೈಡ್ಲೈನ್ ಪ್ರಕಾರ ನಮ್ಮಲ್ಲಿ ಒಂದು ಪರಿವಾರಕ್ಕೆ ಪತಿ ಪತ್ನಿಗೆ 15 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ. ಆ ಪತಿ ಪತ್ನಿಗೆ ಹೊರತುಪಡಿಸಿ 18 ವರ್ಷದ ಮಗ ಇದ್ದರೆ ಅವನಿಗೆ 15 ಲಕ್ಷ, 18 ವರ್ಷದ ಮಗಳಿದ್ರೆ ಆ ಮಗಳಿಗೆ 15 ಲಕ್ಷ, ಅಂಗವಿಕಲರಿದ್ದರೆ ಯಾರೇ ಇರಲಿ ಅಂಥವ್ರಿಗೆ 15 ಲಕ್ಷ. ಇದು 2 ಪ್ಯಾಕೇಜ್ಗಳು ಈಗ ಜಾರಿಯಲ್ಲಿದ್ದಾವೆ. ಈ 2 ಪ್ಯಾಕೇಜ್ಗಳ ವ್ಯಾಪ್ತಿಯಲ್ಲಿ ಎಷ್ಟು ಜನ ನಾವು ಸ್ಥಳಾಂತರಗೊಳ್ತೀವಿ ಅಂತೇಳಿ ಅರ್ಜಿ ಕೊಡ್ತಾರೆ, ಅರ್ಜಿ ಇಟ್ಕೊಂಡು ಸರ್ಕಾರದಲ್ಲಿ ಹಿಂದೆ ಕೇಂದ್ರ ಸರ್ಕಾರದಿಂದಲೂ ಅನುದಾನ ಬರುವಂಥದ್ದಿತ್ತು. ಈಗ ಅದು ಎಲ್ಲ ಸ್ಟಾಪ್ ಆಗಿದೆ. ರಾಜ್ಯ ಸರ್ಕಾರನೇ ಅನುದಾನ ಕೊಡಬೇಕಾಗ್ತದೆ. ಆ ದೃಷ್ಟಿಯಿಂದ ಇವತ್ತು ಸುಮಾರು ಇನ್ನೂ 1000ಗಿಂತಲೂ ಹೆಚ್ಚಿನ ಒಂದು ಪರಿವಾರಗಳು ವಿವಿಧ ನಮ್ಮಲ್ಲೇನು ಅನೇಕ ಸಂರಕ್ಷಿತ ಪ್ರದೇಶಗಳಿದ್ದಾವೆ. ಬಂಡೀಪುರ ಇರ್ಬೋದು, ಬಂಡೀಪುರದಲ್ಲಿಲ್ಲ, ನಾಗರಹೊಳೆ ಇದೆ, ಭದ್ರಾ ಇದೆ, ಕಾಳಿ ಇದೆ. ಹೀಗಾಗಿ ಇವೆಲ್ಲದ ಕಡೆ ಇದ್ದಾವೆ.